ಸರ್ಜಾಪುರ ಹತ್ತಿರವಿರುವ ಹಾಗೂ ಕಗ್ಗನೂರು ರಸ್ತೆಯಲ್ಲಿ ಇರುವ ಸೇವಗಾನಪಲ್ಲಿ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಗುರು ಪೌರ್ಣಮಿ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ಜರುಗಿದೆ. ಇನ್ನು ಗುರು ಪೌರ್ಣಮಿ ಮಹೋತ್ಸವ ಅಂಗವಾಗಿ ಕಳಶಾರಾಧನೆ, ಸ್ವಾಮಿಗೆ ಪಂಚಾಮೃತ ಅಭಿಷೇಕ, ರುದ್ರಹೋಮ, ದತ್ತಾತ್ರೇಯ ಹೋಮ, ಸತ್ಯನಾರಾಯಣ ಪೂಜೆ, ಶ್ರೀ ಸಾಯಿ ಭಜನೆ, ಮಹಾಮಂಗಳಾರತಿ, ವಿಷ್ಣು ಸಹಸ್ರನಾಮ ಪಾರಾಯಣ, ಪಲ್ಲಕ್ಕಿ ಉತ್ಸವ, ಅನ್ನದಾಸೋಹ, ಸ್ವಾಮಿಗೆ ಮತ್ತು ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಅಪಾರ ಭಕ್ತರ ಸಮ್ಮುಖದಲ್ಲಿ ಶ್ರದ್ದಾ ಭಕ್ತಿಯಿಂದ ಜರುಗಿದೆ. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶ್ರೀ ಶಿರಡಿ ಸಾಯಿಬಾಬಾ ದೇವಾಲಯದ ಧರ್ಮಾಧಿಕಾರಿ ಶ್ರೀನಿವಾಸ್ ರಾಹುಲ್ ಅವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ನಿರ್ಮಲಾ ರಮೇಶ್, ಲತಾ ರಮಣ, ರೇಖಾ ಅರವಿಂದ್, ರಘುನಾಥ್ ಶಾರದಾ, ಶ್ರೀ ಲತಾ ಅಶ್ವಥ್ ನಾರಾಯಣ್, ದೀಪಾ ಸುರೇಶ್, ಚಿಕ್ಕ ತಿರುಪತಿ ಮಂಜುನಾಥ್, ವೆಂಕಟೇಶ್ ಮುನಿರಾಜು, ರಾಜಪ್ಪ ಸುದೇಶ್ ಕುಮಾರ್, ಶಿವಮಣಿ ಮತ್ತು ಶ್ರೀ ಶಿರಡಿ ಸಾಯಿಧಾಮ್ ಸೇವಾ ಟ್ರಸ್ಟಿನ ಆಡಳಿತ ಮಂಡಳಿಯವರು, ಪದಾಧಿಕಾರಿಗಳು ಮತ್ತು ಭಕ್ತರು, ಗ್ರಾಮಸ್ಥರು ಭಾಗಿಯಾಗಿದ್ದರು.
ಸ್ವಾಮಿ ದೇವತಾ ಯಥಾಶಕ್ತಿ ಹೋಮಾಂತ ಕರಿಷ್ಠೆ. ವೀರಾಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಜಾತಕದಲ್ಲಿ ಆಗಿರುವುದು, ಮನೆಯಲ್ಲಾಗಿರ್ಬೋದು, ದೇಹದಲ್ಲಾಗಿರ್ಬೋದು, ಭೂತ ಪ್ರೇತ ಘಾಟಿ ಭೂತನ ಮಹಾಮಾರಿ ತಕ್ಕ ವಿಘ್ನಗಳು ಶತ್ರುಗಳು ಏನೇ ಇದ್ರೂ ಸಹ ನಿವಾರಣೆ ಆಗಲಿಲ್ಲಂತೆ ನಾವು ಮಾಡ್ತಾ ಇರುವಂತಹ ಕೆಲಸ ದಿನ ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಮ್ಮ ರಾಜ್ಯ ರಾಮ ರಾಜ್ಯ ಆಗಬೇಕು, ನಮ್ಮ ಧರ್ಮ ಸನಾತನ ಧರ್ಮ ಏನಿದೆಯೋ ಅದು ಇನ್ನೂ ಅಭಿವೃದ್ಧಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಶ್ರೀರಾಮಚಂದ್ರಾಯ ನಮಃ, ವೀರಾಂಜನೇಯಾಯ ನಮಃ, ಭೀಮಭಟ್ರಾಯ ಬ್ರಹ್ಮಾಂಡನಾಯ ರಾಯ ಸಕಲ ಭೂತ ಪ್ರೇತ ಸಕಲ ವಿಘ್ನನಿವಾರಕಾಯ ಸಕಲ ಶತ್ರು ಸಂಹಾರಕಾಯ ವೀರಾಂಜನೇಯಾಯ ಸ್ವಾಹಾ. ಆಂಜನೇಯ ಮಹಾವೀರ ಬ್ರಹ್ಮ ವಿಷ್ಣು ಶಿವಾತ್ಮಕಂ ಕರುಣಾಕರಂ ಪ್ರಭೋ ಶಾಂತಂ ರಾಮದೂತಂ ನಮಾಮ್ಯಹಂ ಸ್ವಾಹಾ. ಆಂಜನೇಯಾಯ ವಿದ್ಮಹೇ ರಾಮದೂತಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್ ಸ್ವಾಹಾ. ರಾಮಾಯ ಮೃತ್ಯೋರ್ಮಾ ಅಮೃತಂ ಧಾಮಾಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಹಾಗಾಗಿ ಲಾಜ ತಗೊಳ್ಳಿ. ಆಶೀರ್ವಾದ, ಸುಖ, ಸಂತೋಷ, ಭೋಗ ಭಾಗ್ಯಾದಿಗಳನ್ನು ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಕಲ್ಪ, ನಿಮ್ಮ ಇಷ್ಟಾರ್ಥಗಳು ಏನೇನು ನೀವು ಹೇಳ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಆದಷ್ಟು ಬೇಗ ಈಡೇರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರಿಗೆ ಅಂಗಪೂಜಾ ನಡೀತಾ. ಅಂಗಪೂಜೆ ಅಂತಂದ್ರೆ ನಮಗೆ ಯಾವ ರೀತಿ ಮಸ್ತಕ, ನೇತ್ರಗಳು, ನಾಸಿಕ ಮತ್ತೆ ತುಟಿಗಳು, ವ್ಯೂಹ, ದಂತಗಳು, ಭುಜಗಳು, ತೋಳುಗಳು, ಉದರ ಈ ರೀತಿ ಯಾವ ರೀತಿ ಇದೆಯೋ ಅದೇ ರೀತಿ ಭಗವಂತನ ಕುರಿತು ಕೂಡ ಅಂಗಂಗಳನ್ನು ಕೂಡ ನಾವು ಈ ಒಂದು ಕ್ರಿಯೆಯನ್ನ ಪೂಜೆಯನ್ನ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶ್ರೀ ಸತ್ಯನಾರಾಯಣಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಎರಡೆರಡು ಕಾಲಕ್ಷತೆಯನ್ನ ಹಾಕಬೇಕಷ್ಟೇ, ಜಾಸ್ತಿ ಆಗಬಾರದು. ಹಾಗಾಗಿ ಶ್ರೀ ಸತ್ಯನಾರಾಯಣ ದೇವರನ್ನ ಕುರಿತು ಆ ದೇವರ ಫೋಟೋ ಮೇಲೆ ಕಲಶದ ಮೇಲೆ ಹಾಕಿ ಸ್ಮರಣೆಯನ್ನ ಮಾಡಿಕೊಳ್ಳಿ. ಶ್ರೀ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ಓಂ ಶ್ರೀ ಸತ್ಯನಾರಾಯಣ ದೇವರಾಯ ನಮಃ. ಅಂಗಪೂಜಾಂತ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ. ಪ್ರಾತಃ ಪೂಜಯಾಮಿ. ಓಂ ಸತ್ಯಾತ್ಮನೇ ನಮಃ. ಗುರುವೋ ಪೂಜಯಾಮಿ. ಸತ್ಯನಿಗೆ ನಮಃ. ಜಾನ್ಮೀ ಪೂಜಯಾಮಿ. ಓಂ ಸತ್ಯಸಂಕಲ್ಪಾಯ ನಮಃ. ಲಕ್ಷ್ಮೀ ಪೂಜಯಾಮಿ. ಸತ್ಯಾಧೀಶಾಯ ನಮಃ. ಗುರು ಪೂಜಯಾಮಿ. ಸತ್ಯರೂಪಾಯ ನಮಃ. ಕೃಷ್ಣ ಪೂಜಯಾಮಿ. ಸತ್ಯದೇವ್ಯಾಯ ನಮಃ. ದೇವಂ ಪೂಜಯಾಮಿ. ಓಂ ಸತ್ಯವಶೇ ನಮಃ. ಕಡಿಂ ಪೂಜಯಾಮಿ. ಸತ್ಯೋದರಾಯ ನಮಃ. ಉದರ ಪೂಜಯಾಮಿ. ಸತ್ಯಧರ್ಮಾಯ ನಮಃ. ಪೂಜಯಾಮಿ. ಸತ್ಯರಾಮಾಯ ನಮಃ. ಪೂಜಯಾಮಿ. ಸತ್ಯೇಶ
ಅದೇ ರೀತಿ ಭಗವಂತನ ಕುರಿತು ಕೂಡ ಅಂಗಂಗನ್ನು ಕೂಡ ನಾವು ಈ ಒಂದು ಕ್ರೀಡೆಯನ್ನ ಪೂಜೆಯನ್ನ ಸಲ್ಲಿಸಬೇಕಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಶ್ರೀ ಸತ್ಯನಾರಾಯಣಾಯ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಏಳೇಳು ಕಾಲಕ್ಷತೆಯನ್ನ ಹಾಕಬೇಕಷ್ಟೇ, ಜಾಸ್ತಿ ಆಗಬಾರದು. ಹಾಗಾಗಿ ಶ್ರೀ ಸತ್ಯನಾರಾಯಣ ದೇವರನ್ನ ಕೊಟ್ಟು ಆ ದೇವರ ಫೋಟೋ ಮೇಲೆ ಕಲಶದ ಮೇಲೆ ಹಾಕಿ ಸ್ಮರಣೆಯನ್ನ ಮಾಡಿಕೊಳ್ಳಿ. ಶ್ರೀ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ಓಂ ಶ್ರೀ ಸತ್ಯನಾರಾಯಣ ದೇವಾಯ ನಮಃ. ಪೂಜಾಂತ ಕರಿಷ್ಯೆ. ಓಂ ಸತ್ಯದೇವಾಯ ನಮಃ. ಪಾದೋ ಪೂಜಯಾಮಿ. ಓಂ ಸತ್ಯಾತ್ಮನೇ ನಮಃ. ಗುರುವೋ ಪೂಜಯಾಮಿ. ಸತ್ಯನಿಗೆ ನಮಃ. ಜಾನ್ಮೀ ಪೂಜಯಾಮಿ. ಓಂ ಸತ್ಯಸಂಕಲ್ಪಾಯ ನಮಃ. ಜಗ್ಗೇ ಪೂಜಯಾಮಿ. ಸತ್ಯಾಧೀಶಾಯ ನಮಃ. ಗುರು ಪೂಜಯಾಮಿ. ಸತ್ಯರೂಪಾಯ ನಮಃ. ಕೃಷ್ಣ ಪೂಜಯಾಮಿ. ಸತ್ಯದೈತ್ಯಾಯ ನಮಃ. ಧರಣಂ ಪೂಜಯಾಮಿ. ಓಂ ಸತ್ಯವೇ ನಮಃ. ಕಡಿಂ ಪೂಜಯಾಮಿ. ಸತ್ಯೋದರಾಯ ನಮಃ. ಗುರು ಪೂಜಯಾಮಿ. ಸತ್ಯರತ್ನಾಯ ನಮಃ. ಕವಿಂ ಪೂಜಯಾಮಿ. ಸತ್ಯರಾಮಾಯ ನಮಃ. ಪೂಜಯಾಮಿ. ಸತ್ಯೇಶ್ವರೇ ನಮಃ. ಸತ್ಯೇಂ ಪೂಜಯಾಮಿ. ಸತ್ಯಭಾಯಾಯ ನಮಃ. ಸತ್ಯೋ ಪೂಜಯಾಮಿ. ಸತ್ಯಪೂಜಯಾಯ ನಮಃ. ಭಾವಂ ಪೂಜಯಾಮಿ. ಸಂಪರ್ಕ್ಯಾಮಿ. ಸತ್ಯೋದರಾಯ ನಮಃ. ರಾಮೇಣ ಸಂಪರ್ಕ್ಯಾಮಿ. ಸತ್ಯಾನಂದಾಯ ನಮಃ. ದೇವಾಯ ಸಂಪರ್ಕ್ಯಾಮಿ. ಸತ್ಯಪೂಜೆ ನಮಃ. ಸುರತರಾಯ ಸಂಪರ್ಕ್ಯಾಮಿ. ಸತ್ಯಕರುಣೇ ನಮಃ. ಸಂಪರ್ಕ್ಯಾಮಿ. ಸತ್ಯನಾರಾಯಣ ಸ್ವಾಮಿ ನಮಃ. ಪುಷ್ಪಪೂಜಾಂ ಸಮರ್ಪಯಾಮಿ. ಅಥ ಸಪ್ತಪೂಜಾಂ ಸಮರ್ಪಯಾಮಿ. ಸಪ್ರೇನ ಎಂದು ಏನು ಸಿಕ್ಕಿದೆ ಹೇಗೆ ತುಳಸಿ ಇರುತ್ತೋ ಆ ಸಪ್ರೇನ ಹಾಕೊಂಡು ಪ್ರಾರ್ಥನೆ ಮಾಡಿಕೊಡಿ. ಓಂ ಸತ್ಯದೇವಾಯ ನಮಃ. ತುಳಸಿ ಸಂಪರ್ಕ್ಯಾಮಿ. ಸತ್ಯಾತ್ಮನೇ ನಮಃ. ಜಾನಿ ಸಂಪರ್ಕ್ಯಾಮಿ. ಸತ್ಯಪ್ರಿಯಾಯ ನಮಃ. ಸಂಪರ್ಕ್ಯಾಮಿ. ಸತ್ಯರಂಗಪಾಯ ನಮಃ. ಸಂಪರ್ಕ್ಯಾಮಿ. ಸತ್ಯಾಧೀಶಾಯ ನಮಃ. ಸಂಪರ್ಕ್ಯಾಮಿ. ಸತ್ಯರೂಪಾಯ ನಮಃ. ವಿಕಾಸ ಸಂಪರ್ಕ್ಯಾಮಿ. ಸತ್ಯದೇವ್ಯಾಯ ನಮಃ. ಸಂಪರ್ಕ್ಯಾಮಿ. ಸತ್ಯೋದರಾಯ ನಮಃ. ಸಂಪರ್ಕ್ಯಾಮಿ. ಸತ್ಯೋದರಾಯ ಇಷ್ಟಕಾಮ್ಯ ಸಮಾವಾದಿ ಕೃಷ್ಣ ಸಿದ್ಧತ್ವಂ ಶ್ರೀ ಯಮಾಸನಿ ಕಲಿ ವೆಂಕಟ ಸತ್ಯನಾರಾಯಣ ಸ್ವಾಮಿಯವರ ಶ್ರೀ ಮಹಾದೇವರಾಯ ನಮಃ. ಶ್ರೀ ಸತ್ಯನಾರಾಯಣ ಸ್ವಾಮಿಯವರ ನಾನಾ ವಿಧಾನಗಳ ಭಕ್ತ ಪುಷ್ಪಪೂಜಾ ಸಮರ್ಪಯಾಮಿ. ಓಂ ಶ್ರೀ ಸತ್ಯದೇವಾಯ ನಮಃ. ಸತ್ಯಾತ್ಮನೇ ನಮಃ. ಸತ್ಯಭೂತಾಯ ನಮಃ. ಸತ್ಯಪುರುಷಾಯ ನಮಃ. ಸತ್ಯನಾರಾಯಣ ನಮಃ. ಸತ್ಯಸಾಕ್ಷಿಣೇ ನಮಃ. ಸತ್ಯಪೂರಾಯ ನಮಃ. ಸತ್ಯಜ್ಞಾನಾಯ ನಮಃ. ಸತ್ಯಜ್ಞಾನಪ್ರಿಯಾಯ ನಮಃ. ಸತ್ಯವಿನಯ ನಮಃ. ಸತ್ಯತತ್ವಾಯ ನಮಃ. ಸತ್ಯಪ್ರಮೇಯ ನಮಃ. ಸತ್ಯಶಿವಾಯ ನಮಃ. ಸತ್ಯಕರ್ಮಣೇ ನಮಃ. ಸತ್ಯವಿಪುರಾಯ ನಮಃ. ಸತ್ಯಮಂಗಲಾಯ ನಮಃ. ಸತ್ಯಕರ್ಪಾಯ ನಮಃ. ಸತ್ಯವ್ಯಾಪ್ತಿಯ ನಮಃ. ಸತ್ಯಕಮಾಯ ನಮಃ. ಸತ್ಯನಿಷ್ಠಾಯ ನಮಃ. ಸತ್ಯವಿಲಾಯ ನಮಃ. ಸತ್ಯವಿಹಾಯ ನಮಃ. ಸತ್ಯಬೋಧಾಯ ನಮಃ. ಸತ್ಯಧರ್ಮಾಯ ನಮಃ. ಸತ್ಯಕೃತಾಯ ನಮಃ. ಸತ್ಯಮುತ್ಕೃಷ್ಟಾಯ ನಮಃ. ಸತ್ಯಭರಾಯ ನಮಃ. ಸತ್ಯಪುರಾಣಾಯ ನಮಃ. ಸತ್ಯಪುರಾಯ ನಮಃ. ಸತ್ಯವಿಲಾಯ ನಮಃ. ಸತ್ಯಪ್ರಹತ್ನಾಯ ನಮಃ. ಸತ್ಯರಾಧಾಯ ದೇವರಾಯ ನಮೋ ನಮಃ. ಸ್ತೋತ್ರಕೃತಾಮಾವಳಿ ಪೂಜಾಂ ಸಮರ್ಪಯಾಮಿ. ಯೋಗಾಂ ಪುಷ್ಪಪುಷ್ಪೇತಾ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಾನ್ ಭವತಿ. ಚಂದ್ರಮಾಲಾಭಂ ಪುಷ್ಪವಾನ್ ಪ್ರಜಾವಾನ್ ಪುಷ್ಪಾನ್ ಭವತಿ. ಯಾ ಏವಂ ವೇದ ಯೋಗಾಂ ಸ್ವಾಹಾ. ಅವತರಾಯ ಸ್ವಾಹಾ. ಸಮಾನಾಯ ಸ್ವಾಹಾ. ಪರಬ್ರಹ್ಮಣೇ ಸ್ವಾಹಾ. ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ. ಉದರಭೋಜಂ ಸಮರ್ಪಯಾಮಿ. ಅರ್ಥೋಪಚಾರ ಪುನರಾವರ್ತಿಂ ಸಮರ್ಪಯಾಮಿ. ಯಥಾಶಕ್ತಿ ನಿವೇದನಾಯಂ ಸಮರ್ಪಯಾಮಿ. ಪಂಚಮ ನಿವೇದನಾಯಂ ಸಮರ್ಪಯಾಮಿ. ಕದಲೀಫಲ ನಿವೇದನಾಯಂ ಸಮರ್ಪಯಾಮಿ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಸೇವೆಗೆ ಪ್ರಪ್ರಥಮವಾಗಿ ನಾವು ದೀಪಾರಾಧನೆಯಿಂದ ಪ್ರಾರಂಭ ಮಾಡಿ ಅಸತೋಮ ಸತ್ಕಮಯ, ಅಸತ್ಯದಿಂದ ಸತ್ಯದ ಕಡೆಗೆ, ತಮಸೋಮ ಜ್ಯೋತಿರ್ಗಮಯ, ಕತ್ತಲದಿಂದ ಬೆಳಕಿನ ಕಡೆಗೆ, ಮೃತ್ಯೋರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಆರೋಗ್ಯದ ಕಡೆಗೆ ಕೊಡು ತಂದೆ ಅಂತ ನನ್ನ ಸಾಲನ್ನ ಬೇಗಿಸುವ ತಂದೆ ಅಂತ ಆ ದೀಪವನ್ನ ನಾವು ಅರ್ಪಿಸಿ ಈ ಒಂದು ಪೂಜೆಯನ್ನ ಪ್ರಾರಂಭ ಮಾಡಿದ್ದೀವಿ. ಹಾಗಾಗಿ ಎಲ್ಲರ ಮನೆಯಲ್ಲಿ, ಎಲ್ಲರ ಜಾತಕದಲ್ಲಿ, ಅವರ ಮನದಲ್ಲಿ, ಅವರ ದೇಹದಲ್ಲಿ ಇರುವಂತಹ ಅಜ್ಞಾನಗಳೆಲ್ಲ ಹೋಗಲಾಡಿಸಿ ಸುಜ್ಞಾನ ಹೊರಗಲಿ ಈಡೇರಿಸಿ ಆ ಭಗವಂತ ಅಂತ ಆಶೀರ್ವಾದವನ್ನು ನೀಡಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದೀಗ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕುರಿತು 5 ಅಧ್ಯಾಯಗಳಿವೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಯಾವ ಒಂದು ಪೂಜೆಯನ್ನು ಮಾಡಿಕೊಂಡಿದ್ರೆ ಈಗ ಗೃಹಪ್ರವೇಶ ಮಾಡಿದ್ದೀರಲ್ಲ, ಯಾವ ಪೂಜೆ, ವಿವಾಹ ಆಗಿದೆಯಲ್ಲ, ಯಾವ್ದಾದ್ರು ಒಂದು ಕಲ್ಯಾಣೋತ್ಸವ, ಏನಾದ್ರು ಒಂದು ರಥ ಪೂಜೆಯನ್ನು ತೆಗೆದುಕೊಂಡಿದ್ದೀರಾ, ಈ ರೀತಿ ನಮಗೆ ಕೇಳ್ತಾ ಇರ್ತಾರೆ ಸಹಜವಾಗಿ. ಹಾಗಾಗಿ ಈ ದಿನ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕುರಿತು ಈ ಒಂದು ರಥವನ್ನು ಮಾಡ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಏಕೋಪರ ಈ ಒಂದು ರಥವನ್ನು ಆಚರಣೆ ಮಾಡಬೇಕು. ಆಚರಣೆ ಮಾಡಿದ್ದೆ ಆದರೆ ಸಿಗುವಂತಹ ಫಲಾದಿಗಳಾದರೂ ಏನೋ ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಚರಣೆ ಮಾಡಬೇಕು
ನಾವು ಕೂಡ ಅಲ್ಪ ಆಯುಷ್ಯ ಆಗಿರುವಂತಹ ಕ್ಷಣಗಳು ಇರುವಂತಹ ಅಲ್ಪ ಸ್ವಲ್ಪ ಆದಾಯದಲ್ಲಿ ಸಕಲ ಅಹಂಕಾರವನ್ನ ಅನುಭವಿಸಿ ನಾನು ನನ್ನದು ಎಂಬುವಂತಹ ರೀತಿಯಲ್ಲಿ ಸಾಕ್ತಾ ಇದ್ದೀವಿ. ಹಾಗಾಗಿ ಅಂತಹ ಅಹಂಕಾರವನ್ನ ಈ ದಿನ ಹೋಗಲಾಗಿ ಬರುವಂತ ಎಲ್ಲದಕ್ಕೂ ಕೊಳ್ಳಿ ಅಂತ ಹೇಳ್ತಾ ಒಂದು ಚಿಕ್ಕದಾಗಿ ಕಥೆಯನ್ನು ನೋಡಬೇಕಾದ್ರೆ ಒಂದು ಮನೆಯಲ್ಲಿ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಆಚರಣೆ ಮಾಡ್ತಾ ಇರ್ತಾರೆ. ಅಂತಹ ಕಾರ್ಯಕ್ರಮದಲ್ಲಿ ಊಟವನ್ನ ಹಾಕ್ತೀವಿ. ಊಟವನ್ನ ಹಾಕಿದಾಗ ಅಲ್ಲಿ ಒಂದು ರೂಮಲ್ಲಿ ಬಾಳೆ ಎಲೆ, ವಿಳೆದೆಲೆ ಮತ್ತೆ ಪತ್ರೆ, ತುಳಸಿ ಎಲೆ ಈ ರೀತಿ ಎಲ್ಲವೂ ಕೂಡ ಅಲ್ಲಿ ಎಲ್ಲ ಒಂದು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಬಾಳೆ ಎಲೆ ಹೇಳ್ತಂತೆ, ಆಹಾ ನಾನು ಎಷ್ಟು ಪುಣ್ಯವಂತನ ನೋಡಿ, ಇಷ್ಟು ಜನಗಳೆಲ್ಲ ಬಂದಿದ್ದಾರೆ ಅಲ್ವಾ, ನಾನು ಬಾಳೆ ಎಲೆ ಅನ್ನುವಂತಹ ಒಂದು ಎಲೆ ಇಲ್ಲ ಅಂತಂದ್ರೆ ಯಾರು ಕೂಡ ಊಟ ಮಾಡೋದಕ್ಕೆ ಅವಕಾಶ ಸಿಗೋದೇ ಇಲ್ಲ. ಹಾಗಾಗಿ ಎಲ್ಲದಕ್ಕಿಂತ ನಾನೇ ಪರಮಶ್ರೇಷ್ಠನು ಅಂತ ಹೇಳ್ತಾರೆ. ಅಲ್ಲೇ ಇರುವಂತಹ ಕರ್ಣೆ ಹೇಳ್ತಂತೆ, ನೀನ್ ಎಂತಹ ಬಾಳೆ ಎಲೆ, ನೀ ಎಂತಹ ಶ್ರೇಷ್ಠದ್ದು, ಎಷ್ಟು ಇದ್ರೆ ಏನು ಊಟ ಲಾಸ್ಟಲ್ಲಿ ಕೈ ತಗೊಂಡು ತಿಪ್ಪೆಲ್ಲಿ ಬಿಸಾಕ್ತಾರಲ್ಲ ಅಂತ ಶ್ರೇಷ್ಠ ನಿನ್ನದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಶ್ರೇಷ್ಠ. ಯಾಕಂತಂದ್ರೆ ಪ್ರತಿ ಮನೆಯಲ್ಲಿ ಕೂಡ ಕಡಿಮೆ ಇಲ್ಲದಂತಹ ಅಡಿಗೆಯೂ ಇಲ್ಲವೇ ಇಲ್ಲ, ರುಚಿಗಾಗಿ ನನ್ನ ಬಡಿಸ್ತಾರೆ. ಹಾಗಾಗಿ ನಾನು ಪರಮಶ್ರೇಷ್ಠನು ಅಂತ ಹೇಳ್ತಾರೆ. ಅಲ್ಲೇ ಪಕ್ಕದ ಇರುವಂತಹ ತುಳಸಿ ಹೇಳ್ತಂತೆ, ನೀನೆಷ್ಟು ಮಾತ್ರ ನೀನು ಶ್ರೇಷ್ಠ, ಎಷ್ಟೇ ಇದ್ರೂ ಸಹ ಅಡಿಗೆಗೆ ಒಗ್ಗರಣೆಗೆ ಬಡಿಸ್ತಾರೆ, ಎಲೆಯ ಊಟ ಬಡಿಸಿದಾಗ ಎಲೆ ಹಾಗೆ ಇರ್ತಾರೆ, ಅದು ನಿನ್ನ ಶ್ರೇಷ್ಠತೆ ಅಂತ. ಹಾಗಾಗಿ ಹೇಳ್ತಂತೆ, ಬಾಳೆ ಎಲೆ ನೀನು ಅಹಂಕಾರ ಪಟ್ಟೆ ಚಿತ್ತಗೆ ಸೇರಿದೆ, ಓ ಕರೆಬೇಕು ನೀನು ಅಹಂಕಾರ ಪಟ್ಟೆ ಎಲೆಯ ಆಚೆ ಬಿಟ್ಟೆ, ನಾನು ಅಹಂಕಾರ ಬಿಟ್ಟೆ ಸ್ವಾಮಿಯ ಪದವನ್ನು ಸೇರಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪರಮಶ್ರೇಷ್ಠತೆ ಅಂತಂದ್ರೆ ಆ ತುಳಸಿಯಲ್ಲಿ ಹೇಳಿಲ್ಲ ನಾನು ಶ್ರೇಷ್ಠತೆ ಅಂತ. ಹಾಗಾಗಿ ನಮ್ಮ ಬಾರು ಕೂಡ ಆ ತುಳಸಿಯಂತೆ ಶ್ರೇಷ್ಠವನ್ನ ಆಗಬೇಕು ಅಂತಂದ್ರೆ ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ಆಭರಣಗಳಿರಲಿ, ಎಷ್ಟೇ ಏಕಗಳು ಜಮೀನಿರಲಿ, ನಮಗೆ 3 ಅಡಿ 6 ಅಡಿ ಅಂತ ಹೇಳಿದ್ದಾರೆ. ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ, ಬರಲು ಹೋಗುವ ಅಂತರಲ್ಲಿ ಯಾಕೆ ಈ ಕತ್ತಲೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಕತ್ತಲೆಯನ್ನ ಹೋಗಲಾಡಿಸಿ ಸದ್ಗುಣವನ್ನ, ಆ ಒಂದು ಬೆಳಕನ್ನ ಪರಮಾತ್ಮಗಳಿಗೆ ನಾವು ಕೊಟ್ಟಾಗ, ಭಕ್ತಿಯನ್ನ ಕೊಟ್ಟಾಗ ಪರಮಾತ್ಮ ನನಗೆ ಸನ್ಮಾರ್ಗವನ್ನ ತೋರಿಸ್ತಾನೆ. ಹಾಗಾಗಿ ಪ್ರತಿ ಒಗ್ಗರಣೆ ಎನ್ನುವಂತಹ ತಪೋವನ, ಆ ತಪೋವನದಲ್ಲಿ ಸಮಸ್ತ ಋಷಿಗಳು ಲೋಕ ಕಲ್ಯಾಣಾತ್ಮಕವಾಗಿ ಅಲ್ಲಿ ಪ್ರತಿ ಗಂಟೆಗೂ ಕೂಡ ಕರ್ಮಗಳನ್ನು ಅಂದಿಸಿಕೊಂಡು ಹೋಮ ಹವನಗಳು, ಪೂಜೆಗಳು, ದಾನ ಧರ್ಮಗಳನ್ನ ಮಾಡುತ್ತಾ ಅಲ್ಲಿ ಇರಿಸ್ತಾ ಇರ್ತಾರೆ. ಅಂತಹ ಗುರುಗಳಿಗೆ ಶಿಷ್ಯಂದರು ಸಾಕಷ್ಟು ದಿನದಿಂದ ನಾವು ಒಂದು ಪ್ರಶ್ನೆಯನ್ನ ಕೇಳಬೇಕು, ಗುರುಗಳೇ ಈ ದಿನ ಕೇಳಬಹುದಾ ಅಂತ ಒಂದು ಮಾತನ್ನ ಕೇಳ್ತಾರೆ. ಆಗ ಖಂಡಿತವಾಗೂ ಕೇಳಬಹುದು ಅಂತ ಹೇಳಿ ಸೂತ ಮಹರ್ಷಿಗಳು ಹೇಳ್ತಾರೆ. ಸೂತ ಮಹರ್ಷಿಗಳಂತ ಕೇಳಿದಾಗ ನಾವು ವಿಶ್ರಾಂತಿಗೆ ಹೋದಾಗ ಸಕಲ ಮಾನವರು ಕೂಡ ಅವರು
ಎಚ್ಚರಿಸ್ತಾರೆ ನಾಗಮುನಿಯರು. ನಿದ್ರೆಯಿಂದ ಎಚ್ಚರ ಕೂಡಲೇ ಬಂದು ಹರಕೆ ಹೊಂದಿದ್ದಾರೆ ಅಂದ್ಬಿಟ್ಟು ಆ ನಾಗಮುನಿಯರನ್ನ ಆವಾಹನೆಯನ್ನ ಮಾಡಿಕೊಂಡು ಅವರನ್ನ ಕರೆದುಕೊಂಡು ಹೋಗಿ ಅವರಿಗೆ ಎಲ್ಲವೂ ಕೂಡ ಉಪಚಾರಗಳನ್ನ ಮಾಡಿ ರತ್ನ ಕಂಬಳಿಯನ್ನ ಹಾಕಿ ಕೂರಿಸಿ ಕೇಳ್ತಾ ಇದ್ದಾರೆ, ನಾಗಮುನಿಯರೇ, ನೀವು ಮಹಾಶಯರು ನನ್ನ ಹತ್ರ ಈಗ ಬಂದಿದ್ದೀರಾ ಅಂತಂದ್ರೆ ಸುಮ್ಮನೆ ಬಂದಿರೋದಿಲ್ಲ, ಯಾವುದೋ ಒಂದು ವಿಷಯವನ್ನು ತಿಳಿದುಕೊಂಡೇ ಬಂದಿದ್ದೀರಾ, ಈಗ ಹೇಳಿ ಏನ್ ಬಂದಿದ್ದ ವಿಷಯ ಅಂತ ಹೇಳ್ತಾರೆ. ಆಗ ಕೇಳಿದಾಗ ಶ್ರೀ ಮಹಾವಿಷ್ಣುವಿಗೆ ಹೇಳ್ತಾ ಇದ್ದಾರೆ, ಮಹಾನುಭಾವ ನಾರಾಯಣ ಜಗದೋದ್ಧಾರಕ, ನಾನು ನಿನಗೆ ಗೊತ್ತಂತೆ ತ್ರಿಲೋಕ ಸಂಚಾರಿ, 14 ಲೋಕಗಳಲ್ಲಿ ಕೂಡ ನಾನು ಓಡಾಡಿದ್ದೀನಿ. ಎಲ್ಲರೂ ಕೂಡ ಸುಖದಿಂದ ಆನಂದದಿಂದ ಭೋಗ ಭಾಗ್ಯಾದಿಗಳಿಂದ ಅವರ ಇಷ್ಟಾರ್ಥದಿಂದ ಇದ್ದಾರೆ. ಆದರೆ ಭೂಲೋಕದಲ್ಲಿ ಮಾತ್ರ ಅವರು ಮಾಡಿದಂತಹ ಕರ್ಮದಿಂದ ಕಾರುಣ್ಯದಿಂದ ನಾನಾ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಆ ಕಷ್ಟಗಳು ನಿವಾರಣೆ ಆಗಬೇಕಂತಂದ್ರೆ, ಅವರು ಮಾಡಿದಂತಹ ಪಾಪಗಳು ಹೋಗಲಾಗಬೇಕಂತಂದ್ರೆ, ಸುಖ ಸಂತೋಷ ಆಯುಷ್ ಆರೋಗ್ಯ ಭೋಗ ಭಾಗ್ಯಾದಿಗಳು ಸಿಗಬೇಕಂತಂದ್ರೆ ಯಾವ್ದಾದ್ರು ಒಂದು ಪೂಜಾ ಹವನ ಹೋಮ ಹವನಾದಿಗಳು ಏನಾದ್ರು ಇದೆಯಾ ಅಂತ ಹೇಳ್ತಾರೆ. ಕೇಳಿದಾಗ ಶ್ರೀ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನೀನು ಕೇಳಿದ್ದು ಸಂತೋಷನಯ್ಯ, ನೀನು ಕೇಳಿದ್ದಕ್ಕೆ ಉತ್ತರ ನನ್ನ ಹತ್ರ ಇದೆ, ಪರಿಹಾರ ನನ್ನ ಹತ್ರ ಇದೆ. ಆದರೆ ಅಲ್ಪ ಆಯುಷ್ ಆಗಿರುವಂತಹ ಮಾನವರಿಗೆ ಬೇಡುವಂತಹ ಒಂದು ರಥ, ಅಂತಹ ವಿಚಾರ ನಿನಗೆ ಕೈಯ ಅಂತ ಹೇಳ್ತಾರೆ. ಆಗ ಸಂತೋಷದಿಂದ ಆಯ್ತು ಸಹ ನೀನು ಕೇಳಿದ್ಯಾ, ಹಾಗಾದ್ರೂ ನಾನು ಹೇಳ್ತೀನಿ ಅಂದ್ಬಿಟ್ಟು ಆ ಶ್ರೀ ಮಹಾವಿಷ್ಣು ಹೇಳ್ತಾ ಇದ್ದಾರೆ, ನನ್ನದೇ ರಥ ಆಗಿ ನನ್ನದೇ ಅವತಾರ ಆಗಿರುವಂತಹ ಶ್ರೀ ಸತ್ಯನಾರಾಯಣ ಸ್ವಾಮಿ ಇರುವಂತಹ ರಥ ಇದೆ. ಆ ರಥವನ್ನ ಯಾರು ಚಾಚು ತಪ್ಪದೆ
ಮಹಾಮಂಗಳಾರತಿಯನ್ನ ಮಾಡಿ ತೀರ್ಥ ಪ್ರಸಾದವನ್ನು ತಗೊಂಡು ಇಲ್ಲಿಗೆ ಬಂದಿದ್ದೆ, ಆದ್ರೆ ಜೀವಂತವಾಗಿ ನಿನ್ನ ಹಳಿಯಾಳಿಗೆ ಬರ್ತಾನೆ ಅಂತ ಹೇಳ್ತಾರೆ. ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ನಮ್ಮಿಂದ ಪದೇ ಆಗ್ತಾ ಇರುವಂತಹ ತಪ್ಪನ್ನು ದಯವಿಟ್ಟು ಕ್ಷಮಿಸಿಬಿಡು ತಂದೆ ಅಂತ ಹೇಳಿ ಓಡೋಡಿ ಹೋಗಿ ಮತ್ತೆ ಭಗವಂತನಿಗೆ ಒಂದು ಆರತಿಯನ್ನ ಮಾಡಿ ತೀರ್ಥ ಪ್ರಸಾದವನ್ನು ತಗೊಂಡು ಸಮುದ್ರ ಸೆಳೆದು ಬರ್ತಾರೆ. ಏನು ಹಡಗಿನಲ್ಲಿ ಬಂದು ಹಡಗಿನಲ್ಲಿ ನಿಂತುಕೊಂಡು ಪಡ್ಕೊಂಡು ಬರ್ತಾನೆ ಎಂದು ಅದನ್ನ ಗಮನಿಸಿದಂತಹ ವ್ಯಾಪಾರಿ, ಅಯ್ಯ ನಿನ್ನ ಒಂದು ರಥ ಅಮೋಹ ಅಮೋಹ ಅಮೋಹ, ನಿನ್ನ ಒಂದು ಪೂಜೆ ಮಾಡಿದ್ರೆ ನಮ್ಮ ಬಾಳು ಪುನೀತ ಅಂತ ಹೇಳಿ ಆಗಲೇ ನಮಸ್ಕಾರ ಪ್ರಾರ್ಥನೆ ಮಾಡುವಂತಾನೆ. ನನ್ನ ಜೀವ ಇರುವ ತನಕ ನಿನ್ನ ಒಂದು ಸೇವೆಯನ್ನ ಬಿಡೋದಿಲ್ಲಯ್ಯ ಅಂತ ಹೇಳಿ ಅವರ ಕುಟುಂಬ ಜೀವ ಇರುವ ತನಕ ಭಗವಂತನನ್ನ ಕುರಿತು ಆ ರಥವನ್ನು ಆಚರಣೆ ಮಾಡಿ ಉದ್ಯಾಪನೆಯನ್ನ ಮಾಡಿ ವರ್ಷ ವರ್ಷ ಆ ಭಗವಂತನನ್ನ ಕುರಿತು ವ್ರತವನ್ನ ಮಾಡಿ ಕಡೆಗೆ ಶ್ರೀಕೃಷ್ಣ ಪಾದವನ್ನ ಸೇರಿದೊಂದಿಗೆ ಸಾಂಗಾಭಿಮಾನದಲ್ಲಿನ ರೇವಾಕರಣದಲ್ಲಿ 4ನೇ ಅಧ್ಯಾಯ ಸಮಾಪ್ತಿ ಆಗಿದೆ. ಶ್ರೀ ಸತ್ಯನಾರಾಯಣ ಜಯ ಸತ್ಯ ಭಾವೇಶ ಜಯ ಸತ್ಯಲಕ್ಷ್ಮೀ ವಲಯೇ ಜಯ ಜಯ ಗೋಪಿ ಸತ್ಯನಾರಾಯಣ ಬ್ರಹ್ಮಣೇ ನಮೋ ನಮಃ. ವನಸ್ಪತಿ ರಥೋತ್ಸವದಲ್ಲಿ ಆ ಗೋಪಾಲಕರು ಏನು ಅಲ್ಲಿ ಕಾಲಿಗೆ ಗೋವುಗಳನ್ನು ತಂದು ಅಲ್ಲಿ ಇದ್ದರೋ ಆ ಗೋಪಾಲಕರು ಭಗವಂತನನ್ನ ಕುರಿತು ಒಂದು ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅಲ್ಲಿ ಏನು ಎಲೆ ಸಿಗುತ್ತದೋ, ಹಣ್ಣುಗಳು ಸಿಗುತ್ತದೋ, ಯಾವ ದ್ರವ್ಯಗಳು ಸಿಗುತ್ತದೋ ಆ ದ್ರವ್ಯದಿಂದ ಆ ಪೂಜೆಯನ್ನ ಮಾಡ್ತಾ ಇರ್ತಾರೆ. ಅದನ್ನ ಗಮನಿಸಿದಂತಹ ಆ ರಾಜ, ಏನಪ್ಪ ಇದು ಗೋಪಾಲಕರಾಗಿರುವಂತಹವರು ಸ್ವಾಮಿ ಕುರಿತು ಒಂದು ಪೂಜೆಯನ್ನ ಮಾಡಿದ್ರೆ ಹೋಗಿ, ಆದರೂ ಕೂಡ ಸ್ನಾನವನ್ನ ಮಾಡಿ ಎಷ್ಟೋ ವರ್ಷಗಳಾಗಿದೆ, ಬಟ್ಟೆಗಳನ್ನ ಒಗೆದು ಎಷ್ಟೋ ವರ್ಷಗಳಾಗಿದೆ, ನೋಡೋದಕ್ಕೆ ಕುರುಗೊಟ್ಟಾಗಿದ್ದಾರೆ. ಅಂತಹವರು ಭಗವಂತನ ಕುರಿತು ಈ ಒಂದು ಪೂಜೆಯನ್ನ ಮಾಡುವುದೇ, ರಾಜನಾಗಿರುವಂತಹ ನಾನು ನೋಡುವುದೇ ಅಂತ ತಿಳ್ಕೊಂತಾನೆ. ಆ ಗೋಪಾಲಕರು ಕೂಡ ಆ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಅಂಗಂಗರಿ ಮಹಾರಾಜರು ನೋಡ್ತಾರೆ. ಆಗ ನಮ್ಮ ಗ್ರಾಮದ ಅರಸರು ಬಂದಿದ್ದಾರೆ, ಅಂಗಂಗರಿ ಮಹಾರಾಜರು, ಅವರು ಕೂಡ ಈ ಒಂದು ಸೇವೆಗೆ ಕೈಯನ್ನಂತ ಹೇಳಿ ಕರೀತಾರೆ. ಅಂಗಂಗರಿ ಮಹಾರಾಜರು, ಇಲ್ಲ ಮಕ್ಕಳೇ, ನಿಮ್ಮ ಪೂಜೆ ನೀವು ಮಾಡಿ ಅಂತ ತಿಳಿಸಿ ಆ ಒಂದು ಪೂಜೆಗೆ ಹೋಗದಿರ ಅಲ್ಲೇ ವಿಶ್ರಾಂತಿಯನ್ನು ಪಡಿತಾ ಇರ್ತಾನೆ. ಸ್ವಲ್ಪ ಸಮಯದ ಬಳಿಕ ಮಹಾಮಂಗಳಾರತಿ ಆಗುತ್ತದೆ. ಮಂಗಳಾರತಿ ಆದ್ಮೇಲೆ ತೀರ್ಥ ಪ್ರಸಾದವನ್ನು ತಗೊಂಡೋಗಿ ಆ ರಾಜರಿಗೆ ಈ ಮಕ್ಕಳು ಕೊಡ್ತಾರೆ. ಮಕ್ಕಳು ಕೊಟ್ಟಾಗ ಪ್ರಸಾದವನ್ನ ಈಸ್ಕೊಟ್ಟಿದಂತಹ ರಾಜ, ಈ ಒಂದು ಪ್ರಸಾದವನ್ನ ಒಬ್ಬ ರಾಜನಾಗಿ ನಾನು ತಿನ್ನುವುದೇ, ಆದರೂ ಕೂಡ ಕೊಡುಕಲಕ್ಕಾಗಿರುವಂತಹ ಮಕ್ಕಳು ಮಾಡಿದಂತಹ ಪ್ರಸಾದವನ್ನ ನಾನು ತಿನ್ನುವುದೇ, ಅದರಲ್ಲಿ ತುಪ್ಪ ಇಲ್ಲ, ದ್ರಾಕ್ಷಿ ಇಲ್ಲ, ಏಲಕ್ಕಿ ಇಲ್ಲ, ರುಚಿ ಇಲ್ಲ, ಸುವಾಸನೆ ಇಲ್ಲ, ಇಂತಹ ಒಂದು ಪ್ರಸಾದವನ್ನ ನಾನು ತಿನ್ನುವುದೇ ಅಂತ ಹೇಳಿ ಪ್ರಸಾದವನ್ನ ತಿರಸ್ಕರಿಸುತ್ತಾನೆ. ಏನು ಪ್ರಸಾದವನ್ನ ತಿರಸ್ಕರಿಸಿದೋ ಆ ಸ್ವಾಮಿಯ ಶಾಪದಿಂದ ಪಕ್ಕದ ರಾಜರು ಬಂದು ಈತನನ್ನ ಓಡಿಸ್ತಾರೆ. ಈತನೊಂದು ಬಾಲು ಹೆಂಡತಿ ಮಕ್ಕಳೊಂದು ತೀರು ಈ ರೀತಿ ವಿಕಾಪ ಆಗ್ಬಿಡ್ತಾರೆ. ಆ ರಾಜ ಯೋಚನೆ ಮಾಡ್ತಾನೆ, ಯಾವತ್ತೂ ಕೂಡ ನಾನು ಸೋಲನ್ನ ಕಂಡವನೇ ಇಲ್ಲ, ಆದ್ರೆ ಈ ಸೋಲು ನನಗೆ ಏಕಕ್ಕೆ ಬಂದು ನಾನು ಒಬ್ಬ ರಾಜನಾಗಿ ಭಿಕ್ಷುಕರಿಂದ ಕೀಳಾಗಿದ್ದೀನಲ್ಲ, ನನಗೆ ಏನಾಯಿತು ಅಂತ ಯೋಚನೆ ಮಾಡ್ತಾನೆ. ಆಗ ಆತನಿಗೆ ಗೋಚರವಾಗಿದ್ದು ಇಷ್ಟೇನೆ, ಯಾವತ್ತೂ ಕೂಡ ನಾನು ಯಾವ ತಪ್ಪನ್ನ ಮಾಡಿಲ್ಲ, ಆದ್ರೆ ಆ ದಿನ ನಾನು 3 ತಪ್ಪನ್ನ ಮಾಡಿದ್ದೀನಿ. ಏನಪ್ಪ 3 ತಪ್ಪಂತಂದ್ರೆ, ಯಾವತ್ತೂ ಕೂಡ ನಾನು ಪೂರ್ವಗಳನ್ನ ಕುದಿದ್ದೇ ಇಲ್ಲ, ಆ ದಿನ ಪೂರ್ವಗಳನ್ನ ಕುದಿದ್ದೀನಿ. 1ನೇ ತಪ್ಪು. 2ನೇ ತಪ್ಪು, ಗೋಪಾಲಕ ಪೂಜೆಗೆ ಕರೆದು ಹಿರಿಯನಾಗಿ ನಾನು ಹೋಗಲಿಲ್ಲ, ಹಾಗಾಗಿ 2ನೇ ತಪ್ಪು. 3ನೇ ತಪ್ಪು, ಸ್ವಾಮಿಯ ಪ್ರಸಾದವನ್ನ ಕೊಟ್ಟು ಪ್ರಸಾದವನ್ನ ನಾನು ತಿರಸ್ಕರಿಸಿದೆ. ಹೀಗಾಗಿ ನಾನು ಮಾಡಿದಂತಹ 3 ತಪ್ಪುಗಳಿಂದ ಭಗವಂತನ ಶಾಪದಿಂದ ನನಗೆ ಈ ದುರ್ಸ್ಥಿತಿ ಬಂದಿದೆ ಅಂತ ತಿಳಿದುಕೊಂಡು ಆಗ ಸಂಕಲ್ಪ ಮಾಡ್ತಾರೆ, ಸ್ವಾಮಿ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಕೇಳ್ತಾ ಇದ್ದೀನಿ, ಅದೇ ಮಕ್ಕಳು ಸಿಕ್ಕಿದ್ದೆ, ಆದ್ರೆ ಇದರಿಂದ ಸೇವೆಯನ್ನು ನಾನು ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡೆ. ಸಂಕಲ್ಪದಂತಹ ಪರಮಾತ್ಮನ ಅನುಗ್ರಹದಿಂದ ಏನು ಮಕ್ಕಳನ್ನ ಉಳ್ಕೊಂಡು ಹೋಗ್ತಾ ಇದ್ದೋ ಅದೇ ಮಕ್ಕಳು ರಾಜನ ಬಳಿ ಎದುರುಗಡೆ ಬರ್ತಾರೆ. ಆಗ ಒಬ್ಬ ರಾಜ ಆ ಗೋಪಾಲಕರ ಕ್ಷಮಾಪಣೆ ಮಾಡ್ತಾನೆ, ಮಕ್ಕಳೇ ದಯವಿಟ್ಟು ನನ್ನನ್ನ ಕ್ಷಮಿಸಬೇಡಿ, ಅವನು ಪೂಜೆಗೆ ಕರೆದಾಗ ನಾನು ಪೂಜೆಗೆ ಬಂದಿಲ್ಲ, ಇಲ್ಲ ನೀವು ದೊಡ್ಡವರ ಆ ರೀತಿ ಹೇಳ್ಬಾರ್ದು ಅಂತ ಹೇಳಿ ಮತ್ತೆ ನನ್ನನ್ನ ಕ್ಷಮಿಸಿರು ಅಂತ ಹೇಳ್ಬೇಡಿ ದೊಡ್ಡವರು ಅಂತ ಹೇಳ್ತಾರೆ. ಆಯ್ತು ಮಕ್ಕಳೇ, ಆ ದಿನ ಪೂಜೆ ಮಾಡೋದಿಲ್ಲ, ಯಾವುದು ಪೂಜೆ ನೀವು ಮಾಡಿದ್ದು ಅಂತ ಕೇಳ್ಕೊಂಡಾಗ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಮಕ್ಕಳೇ, ನನಗೋಸ್ಕರ ಈ ದಿನ ಪೂಜೆಯನ್ನ ಮಾಡೋಣ ಅಂತ ಕೇಳ್ಕೊಂಡಾಗ ಆಯ್ತು ಸ್ವಾಮಿ ಖಂಡಿತವಾಗ್ಲೂ ಆಚರಣೆ ಮಾಡೋಣ ಅಂತ ಹೇಳಿ ಅಲ್ಲಿ ಸಿಗುವಂತಹ ಕಾಡಿನಲ್ಲಿ ಸಿಗುವಂತಹ ಪೂಜಾರ್ಹಗಳಿಗೆ ಆ ಪೂಜಾರ್ಹಗಳೊಂದಿಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನ ಆ ಮಕ್ಕಳು ಮತ್ತೆ ಆ ರಾಜ ಅರ್ಥ ಮಾಡ್ತಾನೆ. ಮಾಡಿ ಪ್ರಸಾದವನ್ನು ತಗೊಂಡು ಮಂಗಳಾರತಿ ಪ್ರಸಾದವನ್ನು ತಗೊಂಡು ಪೂಜಿಸುತ್ತಾನೆ. ಕಣ್ಣು ಮುಚ್ಚಿ ಪೂಜಿಸಿದಾಗ ಆತನಿಗೆ ಪಂಚ ಪರಮಾನ್ನ ಭಕ್ಷ್ಯ ಭೋಜನಗಳು ಊಟ
ಇವಾಗ ಈ ಗವಿಯಾದ ರೀತಿಯಲ್ಲಿ ಅಂತಂದ್ರೆ ಏನು ಕಳ್ಕೊಂಡಿದ್ದೋ ಪ್ರಸಾದವನ್ನ ತಿರಸ್ಕರಿಸಿ ಆ ಒಂದು ಪದವಿಯನ್ನ ರಾಜ್ಯವನ್ನ ತಿಳ್ಕೊಂಡಿದ್ದೋ ಅದೇ ಪ್ರಸಾದವನ್ನ ಪೂಜಿಸಿ ಪುನಃ ಪಡೆದುಕೊಂಡನೋ ಅಂತ ಆ ಹೇಳ್ತಾರೆ. ಹಂಗಧ್ವಜ ಮಹಾರಾಜ ಏನ್ ಕಳ್ಕೊಂಡಿದ್ದ ಎಲ್ಲ ಪಡ್ಕೊಳ್ತಾನೆ. ಅದನ್ನ ಗಮನಿಸಿದಂತ ಹಂಗಧ್ವಜ ಮಹಾರಾಜ ಸಾಷ್ಟಾಂಗ ನಮಸ್ಕಾರವನ್ನ ಹಾಕಿ ನಿನ್ನ ರಥ ಅಮೋಹ 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 ಸ್ವಾಮಿ, ನನ್ನ ಜೀವ ಇರುವ ತನಕ ನಾನು ನಿನ್ನ ಸೇವೆಯನ್ನ ಬಿಡೋದಿಲ್ಲ ಅಂತ ತಿಳಿದುಕೊಳ್ತೇವೆ. ಸಂಕಲ್ಪ ಮಾಡಿಕೊಂಡು ತಾನು ಇರುವ ತನಕ ಆ ಸ್ವಾಮಿಯ ಸೇವೆಯನ್ನ ಮಾಡಿ ದಾನ ಧರ್ಮಾದಿಗಳನ್ನ ಮಾಡಿ ಅವನ
श्री सच्चिदानंद सद्गुरु साईनाथ महाराज की जय। ओम गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। श्री सच्चिदानंद सद्गुरु साईनाथ महाराज की जय। ಎಲ್ಲರಿಗೂ ಈ ಗುರುಪೂರ್ಣಿಮಾ ಪ್ರಯುಕ್ತ ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತೇನೆ. ಮಾತೃದೇವೋ ಭವ. ಈ ಗುರುಪೂರ್ಣಿಮೆಯಲ್ಲಿ ಮೊದಲೇ ಗುರು ಯಾರು? ಮಾತೃದೇವ, ಪಿತೃದೇವ ಭವ, ಆಚಾರ್ಯ ದೇವ ಭವ, ಅತಿಥಿ ದೇವ ಭವ, ರಾಷ್ಟ್ರದೇವ ಭವ, ವಿಶ್ವದೇವ ಭವ. ಈ ವಿಶ್ವಕ್ಕೆ ಕಲ್ಯಾಣ ಆಗಲಿ ಅಂತ ಈ ಗುರುಗಳು ನಮಗೆ ಕಾಪಾಡ್ಕೊಂಡು ಬರ್ತಾರೆ. ಯಾಕಂದರೆ ನಾವು ಏನೋ ಒಂದು ವಿಚಾರ ಆಗಲಿ ನಮಗೆ ಗೊತ್ತಿಲ್ದಿರ ಗೊತ್ತಿಲ್ಲ, ನಮಗೆ ಕೈ ಹಿಡ್ದು ನಡೆಸೋರು ಯಾರು ಅಂದರೆ ಆ ಗುರುಗಳೇನೆ. ಅದಕ್ಕೆ ಈ ಒಂದು ಗುರುಗಳು ಸನ್ನಿಧಾನದಲ್ಲಿ ಸದ್ಗುರು ಸಾಯಿನಾಥ್, ಇದು ಒಂದು ಚಿಕ್ಕ ಶಿರಡಿ, ಇದು ಸೇವಗನಪಲ್ಲಿಯಲ್ಲಿ, ಈ ಸೇವಗನಪಲ್ಲಿ ಈ ಗ್ರಾಮ ಪಂಚಾಯತದಲ್ಲಿ ಈ ಒಂದು ನಾವು ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ. ಒಂದು ಚಿಕ್ಕ ಶಿರಡಿ ಅಂತ ಒಂದು ಹೆಸರನ್ನು ಎಲ್ಲರೂ ಕರಿತಾ ಇದ್ದಾರೆ. ಯಾಕಂದರೆ ನೋಡೋಕ್ಕೆ ಅದು ಸೇಮ್ ಶಿರಡಿ ಥರನೂ ಇದೆ. ಆದರೆ ಎಲ್ಲರೂ ಭಕ್ತಾದಿಗಳು ಬಂದು ನಮಗೆ ಶಿರಡಿ ಅಲ್ಲಿ ನಾವು ಇದ್ದಂಗೆ ನಮಗೆ ಅನಿಸ್ತಾ ಇದೆ. ಇಲ್ಲಿ ಬಾಬಾ ಅವರ ಕೃಪೆ ತುಂಬ ಇದೆ. ಯಾಕಂದರೆ ತುಂಬ ಮಿರಾಕಲ್ ಆಗುತ್ತೆ. ನಾವು ಬಂದು ತುಂಬ ಇಲ್ಲಿ ನಮಗೆಲ್ಲ ಆಗಿಲ್ಲದ ಕೆಲಸಗಳೆಲ್ಲ ತುಂಬ ಆಗಿದೆ. ಸೊ ಬಾಬಾ ಪ್ರೇರಣೆ, ಈ ಗುರುಗಳ ಸನ್ನಿಧಾನದಲ್ಲಿ ಯಾರು ಬಂದು ಒಮ್ಮೆ ಹೋಗ್ತಾರೆ ಅವ್ರಿಗೆ ತುಂಬ ಈ ಆದರೆ ಮಿರಾಕಲ್ಸು ಒಂದು ಬಾಬಾರವ್ರ ಆಶೀರ್ವಾದ ಸದಾ ಸರ್ವದಾ ಅದು ಇರುತ್ತೆ. ಅದಕ್ಕೆ ಈ ಬೆಳಗ್ಗೆಯಿಂದ ನಾವು ಈ ಪೌರ್ಣಮಿ ಪ್ರಯುಕ್ತ ಬೆಳಗ್ಗೆಯಿಂದ ಕಾರ್ಯಕ್ರಮಗಳು ಎಲ್ಲ ನವಗ್ರಹ ಹೋಮ, ಸದ್ಗುರು ಸಾಯಿನಾಥ ಹೋಮ, ಸಾಯಿ ತಾರಕ ಹೋಮ, ದತ್ತಾತ್ರೇಯ ಹೋಮ, ಮೃತ್ಯುಂಜಯ ಹೋಮ, ರುದ್ರ ಹೋಮ, ಇದೆಲ್ಲ ರುದ್ರ ಹೋಮ ಎಲ್ಲ ಮುಗಿಸಿ ಈ ಕಾರ್ಯಕ್ರಮಗಳು ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಬನ್ನು ಇವತ್ತು ಹುಣ್ಣಿಮಾ ದಿವಸ ನಾವು ಈ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಬನ್ನು ಎಲ್ಲ ಮಾಡಿದ್ದೀವಿ. ನಾನಾ ಕಡೆಯಿಂದ ಬೆಂಗಳೂರಿಂದ ದೂರ, ಸೊ ದಾವಣಗೆರೆಯಲ್ಲಾಗಲಿ ಮತ್ತು ಬೇರೆ ಕಡೆಯಿಂದ ಎಲ್ಲ ಟಿ ಟಿ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಎಲ್ಲ ಬಂದಿದ್ದಾರೆ. ಸೊ ದೇವನಗುಂದಿ ಮತ್ತು ದೇವನಹಳ್ಳಿ ಅಲ್ಲಿಂದ ಕೂಡ ಈ ಭಕ್ತಾದಿಗಳು ಟಿ ಟಿ ಮಾಡಿ ಇಲ್ಲಿಗೆ ಬಂದಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮ ಅಂದರೆ ಬಾಬಾರವ್ರ ಅನುಗ್ರಹದಿಂದ ನಡೆಸ್ಕೊಡ್ತಾ ಇದ್ದಾರೆ. ಬಾಬಾ ಅವರು ಸ್ವತಃ ಬಾಬಾ ನಡೆಸ್ಕೊಡ್ತಾರೆ. ಯಾವುದಂದರೆ ಈ ಒಂದು ದೇವಸ್ಥಾನ ಏನಂದರೆ ತುಂಬ ಇಲ್ಲಿ ಒಂದು ಶಕ್ತಿ ಇದೆ. ಯಾವಾಗಲೂ ಎಲ್ಲರೂ ಹೇಳ್ತಾರೆ ನಾವು ಬಂದರೆ ನಾವು ಇಲ್ಲಿ ಒಂದು ಪೀಸ್ಫುಲ್ ಮೈಂಡ್ ಆಗುತ್ತೆ. ಆದರೆ ನಾವು ಇಲ್ಲಿಗೆ ಬಂದು ಕೂತ್ಕೊಂಡ್ರೆ ಧ್ಯಾನ ಸ್ಥಿತಿಗೆ ಬರುತ್ತೆ ಅಂತ ಈ ಒಂದು ಸನ್ನಿಧಾನಲ್ಲಿ ಇದೊಂದು ಇದೆ. ಆದರೆ ಈ ಗುರುಪೂರ್ಣಿಮೆಯಲ್ಲಿ ತುಂಬ ಸಾವಿರಾರು ಭಕ್ತಾದಿಗಳು ಬಂದು ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದು ಆ ಬಾಬಾರವ್ರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಮತ್ತು ಈ ಅನ್ನದಾಸ ಕಾರ್ಯಕ್ರಮ ನಮ್ಮದು ಬೆಳಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ನಡೀತಾ ಇರ್ತದೆ. ಇದು ಎಲ್ಲ ತಮ್ಮ ಆಶೀರ್ವಾದಗಳು ಅಂತ ನಾನು ಕೇಳ್ಕೊಳ್ತೀನಿ. ಜೈ ಸಾಯಿರಾಮ್, ಜೈ ಸಾಯಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಪರಮಗುರುಭ್ಯೋ ನಮಃ. ಹರಿ ಓಂ ಸರ್ವಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮೊದಲನೆಯೊಂದಿಗೆ ತಂದೆ ತಾಯಿಗಳನ್ನು ನೆನೆಯುತ್ತಾ, ಗುರುಗಳಾಗಿರುವಂತಹ ರಾಮಾನುಜಾಚಾರ್ಯರನ್ನು ನೆನೆಯುತ್ತಾ, ಆರಾಧ್ಯ ದೈವನಾಗಿರುವಂತಹ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ನೆನೆಯುತ್ತಾ, ಈ ದಿನ ಶುಭ ದಿನ ಗುರು ಹುಣ್ಣಿಮೆ ದಿವಸದಲ್ಲಿ ಯಾರ್ಯಾರು ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ಬಾಬಾ ಹಾಗೂ ದತ್ತಾತ್ರೇಯ ಸ್ವಾಮಿಯ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾರೋ ಅವರಿಗೆಲ್ಲವೂ ಕೂಡ ಎಲ್ಲವನ್ನೂ ಸಿದ್ಧಿ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಆ ಭಗವಂತನಿಗೆ ಒಂದು ನಮನವನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಸೇವಗಾನಪಲ್ಲಿ ಗ್ರಾಮದಲ್ಲಿ ಚಿಕ್ಕ ಶಿರಡಿ ಎನ್ನುವಂತಹ ಏನು ನಮ್ಮ ಗುರುಗಳು ಹೇಳಿದ್ರೋ ಅದೇ ರೀತಿ ಚಿಕ್ಕ ಶಿರಡಿ ಅಂತ ಒಂದು ಶಿರಡಿ ಸಾಯಿಬಾಬಾ ದೇವರು ಪ್ರಸಿದ್ಧಿ ಆಗಿದ್ದಾರೆ. ಹಾಗಾಗಿ ನಮ್ಮ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಬೆಂಗಳೂರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಹೊರ ಪ್ರದೇಶದ ಗ್ರಾಮಸ್ಥರು ಎಲ್ಲ ಬಂದು ಪ್ರತಿನಿತ್ಯವೂ ಏನು ಒಂದು ಗುರುವಾರ ಬಂದು ಈ ಒಂದು ದೇವರ ಆಶೀರ್ವಾದವನ್ನು ಪಡೀತಾ ಇರ್ತಾರೆ, ಸಂಕಲ್ಪ ಮಾಡ್ಕೊತಾರೆ. ಆ ಸಂಕಲ್ಪವು ಎಲ್ಲವೂ ಕೂಡ ಅವರಿಗೆ ಈಡೇರಿದೆ. ಹಾಗಾಗಿ ನೀವು ಕೂಡ ಆದಷ್ಟು ಬೇಗ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ನಿಮ್ಮ ಇಷ್ಟಾರ್ಥಗಳು ಎಲ್ಲ ಸಿದ್ಧಿ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಈ ದಿನ ಗುರು ಹುಣ್ಣಿಮೆ ದಿವಸ ಪ್ರತಿಯೊಬ್ಬರಿಗೂ ಕೂಡ ಜಾತಕದಲ್ಲಿ ಇರುವಂತಹ ಗುರುದೋಷಗಳೆಲ್ಲ ಕೂಡ ಹೋಗಲಾಡಿಸಿ ಪರಮಾತ್ಮನ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಇವತ್ತು ಗುರುಪೌರ್ಣಿಮೆ ನಿಮಿತ್ತ ಸೇವಗಾನಪಲ್ಲಿಯಲ್ಲಿರುವ ಶ್ರೀ ಗುರು ಸಾಯಿಬಾಬಾ ದೇವಸ್ಥಾನದಲ್ಲಿ ಅತಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮಗಳು ನಡೀತಾ ಇದೆ.
ಏನು ನಾವು ಶಿರ್ಡಿಗೆ ಹೋದಷ್ಟೇ ಸಂತೋಷ ಆಗ್ತಾಯಿದೆ. ದೇವರು ಎಲ್ಲ ತುಂಬ ಅದ್ಭುತವಾಗಿ ದೇವಸ್ಥಾನ ನಿರ್ಮಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಇದೇ ರೀತಿ ಉತ್ತಮ ರೀತಿಯಲ್ಲಿ ಪೂಜೆ ಕಾರ್ಯಗಳು ಕೈಗೊಂಡು ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ನೆರವೇರಿಸಿ ಸಾಯಿಬಾಬಾವರ ಕೃಪೆಗೆ ಪಾತ್ರರಾಗಬೇಕಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಗುರುಪೌರ್ಣಿಮೆ ನಿಮಿತ್ತ ಶುಭಾಶಯಗಳನ್ನು ಕೊಡ್ತೇನೆ. ಓಂ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ గురు సాక్షాత్ పరబ్రహ్మ తస్మై శ్రీ గురువే నమః. పవిత్రమైనటువంటి ఈరోజు గురు పౌర్ణమి సందర్భంగా ఈరోజు మన చిన్న షిరిడి సాయిబాబా దేవాలయం నందు ఈరోజు భక్తాదులందరూ ఉదయం నుండి భక్తి శ్రద్ధలతో ఈరోజు స్వామివారిని శ్రీ సద్గురు సాయినాథ్ మహారాజ్ని దర్శించుకుంటూ మరియు సత్యనారాయణ పూజ కార్యక్రమంలో పాల్గొంటూ ఈరోజు స్వామివారి కృపకు పాత్రులై అందరూ ఉదయం నుండి అన్నదానాలు స్వీకరించి ఈరోజు స్వామివారి కృపకు పాత్రులైనారు. వారికందరికీ ఎల్లవేళలా ఆ షిరిడి సాయినాథుడు, సత్యనారాయణ స్వామి, దత్తాత్రేయ స్వామి, ఆంజనేయ స్వామి, విఘ్నేశ్వర స్వామి కృపా కటాక్షాలు కలిగి అందరూ సుఖ సంతోషాలతో వర్ధిల్లాలని ఈరోజు అందరినీ కోరుకుంటూ సెలవు తీసుకుంటున్నాం. మేము ఏడాది చూపిస్తాం హాస్పిటల్లో, మాకు ఏడా మేలు కలదు. సిడి సా బయటకు వచ్చినాక మాకు మేలయ్యా, కాబట్టి మాకు మంచిది అవుతుంది. మేము పర్మనెంట్కి తాను కాళ్ళు ఊదుకోండి హాస్పిటల్ చూసిన మేలు కలదు. మా గురువులు బండారు ఇచ్చిరే మేలయ్య మాకు ಅವತ್ತಿನಕ మా ಸಾಯಿಬಾಬಾ మాకు ರಿಜಿಸ್ಟ್ರೇಷನ್ ಸಾಯಿನಾಥ್. ನನ್ನ ಹೆಸರು ವರ್ಷಿಣಿ. ನಮ್ಮೂರು ಬೆಂಗಳೂರಿಂದ ಬಂದಿರೋದು. ಈ ಶಿರಡಿ ಸಾಯಿಬಾಬಾ ನಾವು ತುಂಬ ವರ್ಷದಿಂದ ಮಾಡ್ತೀವಿ. ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಅವಾಗವಾಗ ಇಲ್ಲಿ ಬರ್ತಾ ಇರ್ತೀವಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಕೋರಮಂಗ್ಲದಿಂದ ಬಂದಿರೋದು. ನನಗೆ ಒಂದು ಬಾಬಾ ಟೆಂಪಲಲ್ಲಿ ಸರ್ದು ನಂಬರ್ ಸಿಕ್ತು. ನಾನು ನಮ್ಮ ಮನೇಲಿ ಭಜನೆ ಮಾಡಿಸಿದೆ. ಸೊ ಅದರಿಂದ ಆಮೇಲೆ ನಾನು ಇಲ್ಲಿ ಈ ಟೆಂಪಲ್ಗೆ ಬಂದಿದ್ದೆ. ತುಂಬ ನಂಗೆ ಒಳ್ಳೆಯದಾಗಿದೆ. ನಾನು ಏನು ಅಂದ್ಕೊಂಡು ಸಂಕಲ್ಪ ಮಾಡಿಕೊಂಡ್ರು ನನಗಾಗಿದೆ. ಅದು ನಂಗೆ ತುಂಬ ಇಷ್ಟ ಆಯಿತು. ಆ ಸರು ಅವ್ರು ಭಜನೆ ಮಾಡೋದೆಲ್ಲನೂ ನನಗೆ ತುಂಬ ಇಷ್ಟ. ಚೆನ್ನಾಗಿ ಮಾಡ್ತಾರೆ ಪೂಜೆ ಎಲ್ಲ, ಭಜನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಲತಾ ಅಂತ ಬ್ಯಾಂಗ್ಳೂರು ಬನಶಂಕರಿ ಥರ್ಡ್ ಸ್ಟೇಜಿಂದ ಬಂದಿದ್ದೀನಿ. ನಾನು ರೆಗ್ಯುಲರ್ ಅವಾಗವಾಗ ಇಲ್ಲಿ ಬರ್ತಾ ಇರ್ತೀನಿ. ಇಲ್ಲಿ ತುಂಬ ಪವಾಡನೇ ಇದೆ. ಒಂದ್ಸಲಿ ಎಲ್ಲರೂ ದಯವಿಟ್ಟು ಈ ಟೆಂಪಲ್ಗೆ ವಿಸಿಟ್ ಮಾಡಿ, ಇಲ್ಲಿ ಮಿರಾಕಲ್ಸ್ ಸ್ವಲ್ಪ ನೋಡಿ. ನಾನು ಬಾಬನ ನಂಬದ ಮೇಲೆ ನನ್ನ ಲೈಫಲ್ಲಿ ತುಂಬಾ ಚೇಂಜ್ ಆಗಿದೆ ಮತ್ತು ತುಂಬಾ ಒಳ್ಳೆಯದಾಗಿದೆ. ದಯವಿಟ್ಟು ಎಲ್ಲರೂ ಈ ಟೆಂಪಲ್ಗೆ ಬಂದು ಬಾಬನ ಆಶೀರ್ವಾದ ತೊಗೋಬೇಕಂತ ಬೇಡ್ಕೋತಾರೆ.